ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ರಶ್ಮಿ ಶೆಟ್ಟಿ. ಇವತ್ತು ನಾವು ನಮ್ಮ ಪಯಣನ ಮುಂದುವರಿಸ್ತಾ ಇರೋದು ಶಾರ್ಜಾನ ಲೈಫ್ ಸ್ಟಾಕ್ ಮಾರ್ಕೆಟ್ಗೆ. ಲೈಫ್ ಸ್ಟಾಕ್ ಮಾರ್ಕೆಟ್ ಅಂದರೆ ಹೆಸರಲ್ಲೇ ಇದ್ದ ಹಾಗೆ ಅಲ್ಲಿ ಚಿಕನ್, ಆಮೇಲೆ ಕುರಿ, ಆಮೇಲೆ ಇನ್ನೂ ಒಂದಿದೆ, ನಿಮಗೆ ಆಮೇಲೆ ತೋರಿಸ್ತೀನಿ. ಸೊ ಸದ್ಯಕ್ಕೆ ನಾವು ಕೋಳಿ ತರಕ್ಕೆ ಅಂತ ಹೋಗ್ತಾ ಇದ್ದೀವಿ. ಯೂಶ್ವಲಿ ಸೂಪರ್ ಮಾರ್ಕೆಟಲ್ಲಿ ಯಾವತ್ತೋ ಕಟ್ ಮಾಡಿರೋದನ್ನು ಪ್ಯಾಕ್ ಮಾಡಿಟ್ಟಿರ್ತಾರೆ, ಅದನ್ನು ತಂದು ತಿಂತೀವಿ. ಬಟ್ ಅಪರೂಪಕ್ಕೊಮ್ಮೆ ಈ ರೀತಿಯಾಗಿ ನಾವು ಚಿಕನ್ನ ತೊಗೊಂಡು ಬಂದು ಫ್ರೆಶ್ ಆಗಿರೋದನ್ನು ತಂದು ಅಡುಗೆ ಮಾಡಿ ತಿಂತೀವಿ. ಸೊ ಅದೇ ರೀತಿ ಇವತ್ತು ಕೂಡ ಹೊರಟಿದ್ದೀವಿ ನಮ್ಮ ಲೈಫ್ ಸ್ಟಾಕ್ ಮಾರ್ಕೆಟ್ ಕಡೆಗೆ. ಇದೇನು ನೋಡಿ ನಮ್ಮ ಶಾರ್ಜಾನ ಲೈಫ್ ಸ್ಟಾಕ್ ಮಾರ್ಕೆಟ್. ನೋಡಿ, ತುಂಬ ದೊಡ್ಡ ಸ್ಪೇಸ್ ಇದೆ, ಚೆನ್ನಾಗಿದೆ. ಇಲ್ಲಿ ಗಾರ್ಡನಿಂಗ್ ಮಾಡೋರಿಗೂ ಕೂಡ ಫ್ಲವರ್ ಸ್ಪಾಟ್, ಆಮೇಲೆ ಅದಕ್ಕೆ ಬೇಕಾಗಿರೋ ಮೆಡಿಸಿನ್ಸ್, ಆಮೇಲೆ ಗೊಬ್ಬರ ಎಲ್ಲನೂ ಇದೆ. ನೋಡಿ, ತುಂಬ ಚೆನ್ನಾಗಿದೆ. ಬಟ್ ಏನು ಮಾಡೋದು, ಈ ಟೈಮ್ಗಂತೂ ನಮ್ಮ ಬಾಲ್ಕನಿಲಿದ್ದಾನೆ ಇಡೋಕ್ಕೆ ಆಗಲ್ಲ, ಸುಟ್ಟು ಹೋಗ್ಬಿಡುತ್ತೆ. ನೋಡಿ, ಇದೇ ನಮ್ಮ ದುಬೈನ ಕೋಳಿ ಫಾರಮ್. ತುಂಬ ಚೆನ್ನಾಗಿತ್ತು. ಇಲ್ಲಿ ಕೋಳಿ ಜೊತೆಗೆ ರ್ಯಾಬಿಟ್ಸ್ ಇರುತ್ತೆ, ಆಮೇಲೆ ಪಿಜನ್ ಇರುತ್ತೆ, ಆಮೇಲೆ ಡಕ್ ಇರುತ್ತೆ. ನಿಮ್ಗೆ ಯಾವ್ದು ಬೇಕು ಚೂಸ್ ಮಾಡ್ಬೋದು. ಚಿಕನ್ 25 ದಿರಮ್ ಸ್ಟಾರ್ಟಿಂಗು, ಆಮೇಲೆ 30 ಇರುತ್ತೆ, 50 ದಿರಮ್ಗೂ ಕೂಡ ಇರುತ್ತೆ, ಡಿಪೆಂಡ್ಸ್ ಆನ್ ಸೈಜ್. ಇದು ನಾರ್ಮಲ್ ಫಾರಮ್ ಕೋಳಿ ಇದೆಯಲ್ಲ ಅದು. ನೋಡೋಕ್ಕೊಂಥರ ಆಗುತ್ತೆ, ಬಟ್ ಚೆನ್ನಾಗಿರುತ್ತೆ. ಊರಲ್ಲೂ ಕೋಳಿ ಫಾರಮ್ಗೆ ಹೋದರೆ ಇದೇ ರೀತಿಯಾಗಿರುತ್ತೆ. ಬಟ್ ಇದು ನಮ್ಮ ಊರು ಕೋಳಿ ಟೈಪ್ ನೋಡಿ. ಬಟ್ ಊರಲ್ಲಿರೋ ಸಿಗೋ ಥರ ಟೇಸ್ಟ್ ಇಲ್ಲ. ಬಟ್ ಓಕೆ, ನಾರ್ಮಲ್ಲಾಗಿ ಈ ಫಾರಮ್ ಕೋಳಿ ಕಂಪೇರ್ ಮಾಡಿದ್ರೆ ಆ ಕೋಳಿ ಚೆನ್ನಾಗಿತ್ತು. ನೋಡಿ, ಅದ್ರ ಕಣ್ಣು ನೋಡಿ, ವಾವ್! ಏನು ಮಾಡೋದು, ತಿನ್ನಲೇಬೇಕಲ್ವಾ. ಸೊ ಇನ್ನೊಂದು ಹೇಳ್ತೀನಿ ಅಂತನಲ್ಲ, ಅದು ಇದೆ, ಎಸ್, ದನ. ಇದನ್ನು ಕೂಡ ಈ ಹಬ್ಬದ ಟೈಮಲ್ಲಿ ಫುಲ್ ಸೇಲ್ ಆಗುತ್ತೆ ಅನಿಸುತ್ತೆ. ನೋಡಿ, ಬೇಜಾರಾಯಿತು, ಜಾಸ್ತಿ ಹೊತ್ತಲ್ಲಿ ನಿಂತ್ಕೊಳ್ಳಲಿಲ್ಲ, ಜಸ್ಟ್ ಹಣ ನೋಡಬೇಕು ಅಂತ ಹೋಗಿದ್ವಿ ಅಷ್ಟೇ. ಇದು ಕುರಿ ಸೆಕ್ಷನ್, ಕುರಿ, ಮೇಕೆ ಇದನ್ನೆಲ್ಲ ಇನ್ನೊಂದು ಸೆಕ್ಷನ್ಗೆ ಹಾಕಿದ್ರು. ಇದರಲ್ಲಿ ತುಂಬ ಟೈಪ್ಸ್ ಬ್ರೀಡ್ ಇತ್ತು. ಚೆನ್ನಾಗಿತ್ತು ನೋಡೋಕ್ಕೆಲ್ಲ, ತುಂಬ ಕಿರ್ತಾ ಇದ್ವು. ಪಾಪ ಅಲ್ವಾ, ಅದು ಒಂದು ಜೀವ. ಬಟ್ ತಿನ್ನೋವಾಗೇನು ಅನಿಸಲ್ಲ, ನೋಡೋವಾಗ ಬೇಜಾರಾಗುತ್ತೆ. ಅದರ ಮೈ ಮೇಲೆ ನೋಡಿ ಏನು ನಂಬರ್ಸ್ ಹಾಕಿದ್ರು, ಸೀಲ್. ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ತುಂಬ ವೆರೈಟೀಸ್ ಇತ್ತು ಬ್ರೀಡ್. ಅದು ಸಿಕ್ಕಾಪಟ್ಟೆ ಹೈಟ್ ಇದ್ದಿದ್ದು, ತುಂಬ ಫ್ಯಾಟ್ ಇದ್ದಿದ್ದು, ಅದರ ಮೇಲೆ ಉಣ್ಣೆ ಜಾಸ್ತಿ ಇದ್ದಿದ್ದು, ಹೀಗೆ ತುಂಬ ಇತ್ತು. ಅಹನ ಆಟಾಡಲಿಕ್ಕೋಸ್ಕರ ಅಲ್ಲಿ ಸ್ವಲ್ಪ ಹೊತ್ತಿದ್ವಿ. ಅಹನ ಅದ್ರ ಜೊತೆ ಎಲ್ಲ ನೋಡಿಕೊಂಡು ಮಾತಾಡ್ಕೊಂಡಿದ್ಲು. ನೋಡಿ, ತುಂಬ ವೆರೈಟೀಸ್ ಇತ್ತು. ದನ ನಮಗೆ ಜಾಸ್ತಿ ಹೊತ್ತು ನಿಂತ್ಕೊಂಡು ನೋಡೋಕ್ಕಾಗಿಲ್ಲ, ನನಗಂತೂ ಫುಲ್, ಇವ್ರಿಗಂತೂ ಇನ್ನೂ ಬೇಜಾರಾಗೋಯ್ತು. ಬಟ್ ತಿನ್ನೋರ್ಗೆ ನಾವೇನು ಹೇಳೋಕ್ಕಾಗಲ್ಲ ಅಲ್ವಾ. ನನ್ನ ಫ್ರೆಂಡು, ಹೊಸ ಫ್ರೆಂಡ್ ಮಾಡ್ಕೊಂಡ್ಬಿಟ್ಲು. ನೋಡಿ, ಹೇಗಿದ್ಯಾ, ಇಲ್ಲೇನು ಮಾಡ್ತಾಯಿದ್ಯಾ ಅಂತೆಲ್ಲ ಕಷ್ಟ ಸುಖ ಮಾತಾಡ್ಕೊತಾ ಇದ್ದಾರೆ ಇಬ್ಬರೂ. ಅದ್ರ ಭಾಷೆ ಇವಳಿಗೆ ಗೊತ್ತಾಗಲ್ಲ, ಇವಳ ಭಾಷೆ ಅದಕ್ಕೆ ಗೊತ್ತಾಗಲ್ಲ. ಮತ್ತು ಇಲ್ಲಿನ ಪ್ರಾಣಿಗಳಿಗೆ ಇವಾಗ ತುಂಬ ಸೆಕೆ ಅಲ್ವಾ. ಸೊ ಟೈಮ್ಗೆ ಫುಡ್ಡು, ಆಮೇಲೆ ಫ್ಯಾನ್ ಫೆಸಿಲಿಟೀಸ್ ಎಲ್ಲ ಇದೆ, ಚೆನ್ನಾಗಿದೆ. ಮುಂಚೆ ಬರ್ಡ್ಸ್ ಎಲ್ಲ ಇತ್ತು, ನಾವು ಸೆಕೆಂಡ್ ಟೈಮ್ ಬಂದಿದ್ದು. ಬರ್ಡ್ಸ್ ಇವಾಗ ಪೀಕ್ ಸಮ್ಮರ್ ಅಲ್ವಾ, ಸೊ ಇವಾಗ ಇಲ್ಲ. ಹೂಗಿನ ಗಿಡಗಳು, ಶೋ ಗಿಡಗಳು ಎಲ್ಲ ಸಖತ್ತಾಗಿದ್ವು. ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ಚಿಕ್ಕ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಹಾಗೆ ಒಂದು ಲೈಕ್ ಮಾಡಿ, ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಮತ್ತೆ ಸಿಗೋಣ. ಬಾಯ್ ಬಾಯ್.